ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀ ವಿಷ್ಣು ಪಾರ್ಕ್. ಗೆಳೆಯರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇದೇ ನೀವೀಗ ನೋಡ್ತಾ ಇದ್ದೀರಲ್ಲ ಶ್ರೀ ವಿಷ್ಣು ಪಾರ್ಕ್. ಇದು ಗೆಳೆಯರ ಬಳಗ ಲೇಔಟ್, ಚಿಕ್ಕಬಾಣಾವರ, ಆಪೋಸಿಟ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ವಾಟ್ಸಪ್ ಚಾನಲ್, ಟ್ವಿಟ್ಟರ್, ಇದರಲ್ಲೆಲ್ಲ ನಾವು ಫೇವ್ರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿ ಇದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟನ್ನು, ಪೇಜನ್ನು ನೀವು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನು ಸ್ಪೆಷಲ್ಲು, ಏನೆಲ್ಲ ಸಿಗುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಐಟಮ್ಗಳು, ಡಿಶಸ್ಗಳು ಸಿಗುತ್ತೆ. ಹಾಗೆ ಜ್ಯೂಸು, ಚಾಟ್ಸು, ಕಾಫಿ, ಟೀ ಎಲ್ಲವೂ ಕೂಡ ಸಿಗುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ ಒಂದು ಫುಡ್ ಕೋರ್ಟ್ ಥರನೇ ಅಂತೇಳಿ ಹೇಳ್ಬೋದು. ಎಲ್ಲ ರೀತಿಯ ಒಂದೇ ಸೂರಿನಡಿ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಏನು ಸ್ಪೆಷಲಪ್ಪ ಅಂತ ಹೇಳಿದ್ರೆ ಎಲ್ಲ ರೀತಿಯ ದೋಸೆ ಐಟಮ್ಗಳು, ಹಾಗೆ ಇಡ್ಲಿ, ವಡ, ಹಾಗೆ ಚೌಚೌಬಾತ್, ಇದೆಲ್ಲ ತುಂಬಾ ಸ್ಪೆಷಲ್ ಫ್ರೆಂಡ್ಸ್. ಹಾಗೆ ಇನ್ನೂ ಸುಮಾರು ಐಟಮ್ಗಳೆಲ್ಲ ಸಿಗುತ್ತೆ. ಎಲ್ಲದು ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಹಾಗೆ ನಾರ್ತ್ ಇಂಡಿಯನ್ ಮೀಲ್ಸ್, ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ಸಿಗುತ್ತೆ. ಬಿಸಿಬೇಳೆ ಬಾತ್ ಕೂಡ ತುಂಬಾ ಸಖತ್ತಾಗಿರುತ್ತೆ. ನೀವು ಒಮ್ಮೆ ಈ ಕಡೆ ಬಂದಾಗ ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಸರ್ವಿಸ್ ಹಾಲ್, AC ಸರ್ವಿಸ್ ಹಾಲ್ ಕೂಡ ಇದೆ. ಅಲ್ಲಿ ಕೂಡ ನೀವು ಸರ್ವಿಸು ತೊಗೋಬೋದು. ತುಂಬಾ ಚೆನ್ನಾಗಿದೆ. ತುಂಬ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹೈಜೀನ್ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಹಾಗೆ ಇಲ್ಲಿ ನೀವು ಪಾರ್ಟಿ ಹಾಲ್ ಕೂಡ ಸಿಗುತ್ತೆ, ಮತ್ತು ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಇದೆ. ನೀವೇನಾದರೂ ಶುಭ ಸಮಾರಂಭಗಳಿಗೆ ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ಬೇಕು ಅಂತ ಹೇಳಿದ್ರೆ ಇವನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಆರ್ಡ್ರ್ ಕೊಟ್ಕೋಬೋದು. ಹಾಗೆ ಇಲ್ಲಿ ಒಂದು ಫ್ಯಾಮಿಲಿ ಬಂದ್ಬಿಟ್ಟು ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದೆ ಫ್ರೆಂಡ್ಸ್. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಟು ಆರೋಹಿ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಹಾಗೂ ವೀಕ್ಷಕರ ಕಡೆಯಿಂದ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಆರೋಹಿ. ನೋಡಿ, ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಪ್ರಮೋದ್ ಅಂತ. ಸೊ ನಾವಿಲ್ಲೇ ಲೋಕಲೈಟ್, ಸಪ್ತಗಿರಿ ಕಾಲೇಜ್ ಹತ್ರ. ಓಕೆ. ಸೊ ಇಲ್ಲಿ ಆಲ್ಮೋಸ್ಟ್ ಬರ್ತಾ ಇರ್ತೀವಿ. ಯೂಶಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬರ್ತೀವಿ ನಾವು. ಓಕೆ. ಸೊ ಬ್ರೇಕ್ಫಾಸ್ಟ್ಗೆ ಇವ್ರದ್ದು ಎಸ್ಪೆಷಲಿ ಕಾಂಬೋ ಅಂತ ಬರುತ್ತೆ ಬ್ರೇಕ್ಫಾಸ್ಟ್ ಅಲ್ಲಿ. ಓಕೆ. ಸೊ ಅದು ಇಲ್ಲಿದ್ದು ಸ್ಪೆಷಾಲಿಟಿ ತುಂಬಾ. ನಿಮ್ಗೆ ಅದರಲ್ಲಿ ಆಲ್ಮೋಸ್ಟ್ ಒಂದೇ ಇದು ಸೆಟ್ ಅಲ್ಲಿ ದೋಸೆ, ಇಡ್ಲಿ, ವಡೆ ಮತ್ತೆ ಪೊಂಗಲ್, ಸೊ ಎಲ್ಲ ಬರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಮತ್ತೆ ಇವತ್ತು ಡಿನ್ನರ್ಗೆ ಅಂತ ಬಂದಿದ್ವಿ ನಾವು. ಸೊ ಫ್ಯಾಮಿಲಿ ಸಮೇತ. ಪಲಾವ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇವ್ರದ್ದು ಮೈನ್ ಟೊಮೆಟೊ ಸೂಪ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಹಾಗೆ ಆನಿಯನ್ ಪರೋಟ, ಅದು ಒಂದ್ಸಲಿ ಟೇಸ್ಟ್ ಮಾಡ್ಬೇಕು ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸ್ಪೈಸಿನೂ ಇಲ್ಲ. ಮತ್ತೆ ಅದೇ ನಾವು ಹೇಳ್ತೀವಿ ಸ್ಪೈಸಿ ಬೇಕಂತ ಆದ್ರೆ ಸ್ಪೈಸಿ ಮಾಡ್ತಾರೆ ನಮ್ಗೆ ಅಂತ. ಬಟ್ ಇಲ್ಲ, ನಾರ್ಮಲ್ ಇಲ್ಲಿ ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಅಷ್ಟೇ ಮಾಡ್ಕೊಡ್ತಾರೆ. ಮತ್ತೆ ತುಂಬಾ ಹೈಜೀನ್ ಆಗಿದೆ, ತುಂಬಾ ಕ್ಲೀನ್. ಸೊ ಇವನ್ ಸರ್ವಿಸ್ ಅಷ್ಟೇ, ಸ್ಟಾಫ್ ಎಲ್ಲ ತುಂಬಾ ಪೊಲೈಟ್ ಆಗಿ. ಸೊ ಪಕ್ಕ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ತರ ಇರ್ಬೇಕು ಅದೇ ತರ ಇದೆ. ತುಂಬಾ ಟೇಸ್ಟಿ ಆಗಿದೆ. ಏನು ತುಂಬಾ ಇಷ್ಟ ಆಯ್ತು ಸರ್ ಈ ಹೋಟ್ಲಲ್ಲಿ? ಅಲ್ಲ, ಅದೇ ತುಂಬಾ ಇಷ್ಟ ಆಯ್ತು. ಅದೇ ಬ್ರೇಕ್ಫಾಸ್ಟ್ ಅಲ್ಲಿ ಕಾಂಬೋ ಅಂತ. ಸೊ ನಾವು ಅದೇ ಬ್ರೇಕ್ಫಾಸ್ಟ್ ಯೂಶಲಿ ಸಂಡೇಸ್ ಬರ್ತೀವಿ ನಾವು. ಸೊ ನಮ್ದು ಒಂದು ಶೆಟ್ಲ್ ಟೀಮ್ ಇದೆ. ಸೊ ನಾವು ಬಂದ್ರೆ ಒಂದು 15 ಇಂದ 16 ಜನ. ಸೊ ಎವ್ರಿ ಸಂಡೇ ಮಾರ್ನಿಂಗ್ ಬರ್ತೀವಿ ಬ್ರೇಕ್ಫಾಸ್ಟ್ ಅಲ್ಲಿ ಕಾಂಬೋ ಅಂತ ಇದೆ.
ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲಿ ಆಲ್ಮೋಸ್ಟ್ ಒಂದೇ ಪ್ಲೇಟ್ ಅಲ್ಲಿ ಎಲ್ಲ ಬರುತ್ತೆ. ದೋಸೆ, ಪೊಂಗಲ್ ಅದೆಲ್ಲ. ಮತ್ತೆ ಇವತ್ತು ಡಿನ್ನರಿಗೆ ಫ್ಯಾಮಿಲಿ ಜೊತೆ ಬಂದೆ. ಸೊ ಡಿನ್ನರ್ ಅಲ್ಲಿ ಅದೇ ಪಲಾವ್ ತುಂಬಾ ಇಷ್ಟ ಇದೆ. ಪಲಾವ್ ಮತ್ತೆ ಆನಿಯನ್ ಪರೋಟ ಮತ್ತೆ ಬೇಬಿಕಾರ್ನ್ ಪೆಪ್ಪರ್ ಡ್ರೈ ತುಂಬಾ ಚೆನ್ನಾಗಿದೆ. ಸೂಪ್ ತುಂಬಾ ಚೆನ್ನಾಗಿದೆ, ಟೊಮೆಟೊ ಸೂಪ್ ಕ್ರೀಮಿ ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತಾರೆ? ರೆಗ್ಯುಲರ್ ಬರ್ತಾರೆ. ಬ್ರೇಕ್ಫಾಸ್ಟ್ ಗೆ ರೆಗ್ಯುಲರ್ ಪ್ರತಿ ಸಂಡೇ ಇರ್ತೀವಿ ನಾವು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀವಿ. ಸೊ ಇವತ್ತು ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಡಿನ್ನರಿಗೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀವಿ ಸರ್? ಇಲ್ಲ ಅದೇ ಎಲ್ರು ಒಂದ್ಸಲಿ ಬಂದು ಫುಡ್ ಟ್ರೈ ಮಾಡ್ಬೇಕು. ಇಲ್ಲಿ ಲೊಕಾಲಿಟಿ ತುಂಬಾ ಇದೆ, ಬಟ್ ಇಲ್ಲೊಂದ್ಸಲಿ ಬಂದು ಟೇಸ್ಟ್ ಮಾಡಿ ಹೋಗೋದ್ ಬೇಕು. ತುಂಬಾ ಹೈಜಿನಿಕ್ ಆಗಿದೆ, ತುಂಬಾ ಕ್ಲೀನ್ ಇದೆ. ಇವನ್ ಅದೇ ರೇಟ್ ವೈಸ್ ಓಕೆ, ಬಟ್ ಮೇನ್ ಕ್ಲೀನ್ ಇದೆ. ಕ್ಲೀನ್ ಇದೆ, ಬಟ್ ಅದೇ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬರಲೇಬೇಕು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಹಾಗೆ ಸ್ನೇಹಿತರೆ, ನಾವಿವಾಗ ಸ್ನ್ಯಾಕ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲಿ ವಡಾಪಾವು, ಮಸಾಲ ಪುರಿ ನೋಡಿ, ಇದು ಪಾವ್ ಭಾಜಿ ನೋಡಿ, ಹಾಗೆ ಇದು ಸ್ಯಾಂಡ್ವಿಚ್, ವೆಜ್ ಸ್ಯಾಂಡ್ವಿಚ್, ಹಾಗೆ ಚಾಟ್ಸ್ಗಳಿಗೆ ಬೇಕಾಗುವಂಥ ಮಸಾಲ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ನಾವು ಇಲ್ಲಿ ಮಸಾಲ ಪೂರಿ ಕೂಡ ಟೇಸ್ಟ್ ಮಾಡಿದ್ವಿ. ಸಖತ್ತು ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ಸೂಪರ್ ಆಗಿತ್ತು. ನೀವು ಬಂದಾಗ ಸ್ನ್ಯಾಕ್ಸ್ಗಳನ್ನು ಟೇಸ್ಟ್ ಮಾಡೋದನ್ನು ಮರಿಬೇಡಿ. ಐಸ್ ಕ್ರೀಮ್ ಕೂಡ ಸಿಗುತ್ತೆ, ಹಾಗೆ ಫ್ರೆಶ್ ಫ್ರೂಟ್ ಜ್ಯೂಸ್ ಕೂಡ ಸಿಗುತ್ತೆ. ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಖತ್ತು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಏನು ಸೂಪರಾಗಿ ಕಾಣ್ತಾ ಇದೆ ಅಂತ. ಈಗ ಕೆಲವು ದೋಸೆಗಳನ್ನು ಮಾಡ್ತಾರೆ ಫ್ರೆಂಡ್ಸ್. ಬನ್ನಿ ದೋಸೆ ಮಾಡೋದನ್ನು ನೋಡ್ಕೊಂಬರೋಣ, ಯಾವ ರೀತಿ ಮಾಡ್ತಾರೆ ಅಂತ. ಪೇಪರ್ ಮಸಾಲ ದೋಸೆ, ಹಾಗೆ ರವಾ ದೋಸೆ, ನೀರು ದೋಸೆ ಹಾಕ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಮಸಾಲ ದೋಸೆ, ಸೆಟ್ ದೋಸೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ, ವೆರಿ ಟೇಸ್ಟಿಯಾಗಿ. ನೋಡಿ ದೋಸೆ ಏನು ಸಖತ್ತಾಗಿ ಕಾಣ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಅನಿತಾ. ಏನು ತಗೊಂಡಿದ್ದೀರಾ ಮೇಡಮ್ ಇವಾಗ? ನಾವು ರೋಟಿ ಕರಿ, ಮಶ್ರೂಮ್ ಟಿಕ್ಕಾ ಬಿರಿಯಾನಿ ಮತ್ತೆ ದೋಸಾ. ಓಕೆ, ಹೇಗಿದೆ ಮೇಡಮ್ ಟೇಸ್ಟ್? ಟೇಸ್ಟ್ ವೈಸ್ ಇಟ್ ಇಸ್ ಟು ಗುಡ್ ಆಕ್ಚುಲಿ. ಓಕೆ, ಪ್ಲಸ್ ಹೈಜೀನ್ ಇದೆ. ಓಕೆ, ಆಮೇಲೆ ರೇಟ್ ಆಲ್ಸೋ ರೀಸನೇಬಲ್. ಓಕೆ, ಆಮೇಲೆ ವೇಟಿಂಗ್ ಟೈಮ್ ತುಂಬಾ ಕಡಿಮೆ ಇದೆ. ನಾವು ಆರ್ಡರ್ ಮಾಡಿದ ತಕ್ಷಣ ಬೇಗನೆ ಅಟೆಂಡ್ ಮಾಡ್ತಾರೆ. ಓಕೆ, ಸೊ ಫುಡ್ ವೈಸ್ ಅಂತೂ ಏನು ಹೇಳಾಗಿಲ್ಲ. ಓಕೆ, ನಾವು ಆಕ್ಚುಲಿ ರೆಗ್ಯುಲರ್ 4-5 ಡೇಸ್ ಗೊತ್ತಾಗ್ತಿ ಬರ್ತಾ ಇದ್ದೀವಿ. ಬೇರೆ ಎಲ್ಲೂ ಪ್ರಿಫರ್ ಮಾಡ್ತಾ ಇಲ್ಲ. ಓಕೆ, ಎಲ್ಲಾನು ಚೆನ್ನಾಗಿದೆ, ಸೊ ಇಲ್ಲೇ ಬರ್ತಾ ಇದ್ದೀವಿ. ಫುಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಎವ್ರಿವನ್ ಶುಡ್ ವಿಸಿಟ್ ಹಿಯರ್. ಏನು ತುಂಬಾ ಇಷ್ಟ ಆಗುತ್ತೆ ಮೇಡಮ್? ನಂಗೆ ಆಕ್ಚುಲಿ ಮಶ್ರೂಮ್ ಚಿಲ್ಲಿ, ಓಕೆ, ಮಶ್ರೂಮ್ ಚಿಲ್ಲಿ ಮತ್ತೆ ಪನ್ನೀರ್ ಚಿಲ್ಲಿ ತುಂಬಾ ಇಷ್ಟ. ಆಮೇಲೆ ಪನ್ನೀರ್ ಕರಿ ತುಂಬಾ ಇಷ್ಟ. ಆಮೇಲೆ ಮಸಾಲ ದೋಸೆ ಅಂತೂ ಸೂಪರ್. ಓಕೆ, ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ? ನನಗೆ ಆಕ್ಚುಲಿ ಬಟನ್ ಇಡ್ಲಿ ತುಂಬಾ ಇಷ್ಟ. ಓಕೆ, ನಾನು ಫಸ್ಟ್ ಟೈಮ್ ತಿಂದಿರೋದು ಬಟನ್ ಇಡ್ಲಿ, ತುಂಬಾ ಚೆನ್ನಾಗಿದೆ. ಬೇರೆ ಇನ್ನೇನು ಟೇಸ್ಟ್ ಮಾಡಿದ್ದೀರಾ ಮೇಡಮ್ ಇಲ್ಲಿ? ಇಡ್ಲಿ ವಡಾ ಅದನ್ನು ಗುಡ್ ಆಕ್ಚುಲಿ. ಓಕೆ, ಪೂರಿನೂ ಚೆನ್ನಾಗಿದೆ. ಆಮೇಲೆ ಸ್ನ್ಯಾಕ್ಸ್
ಸ್ನಾಕ್ಸ್ ತುಂಬಾ ಚೆನ್ನಾಗಿದೆ, ಸೇವ್ ಪುರಿ, ಪಾನಿಪುರಿ, ಓಕೆ. ಅದು ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ? ಹೈಜೀನ್, ಆಮೇಲೆ ರೇಟ್ ವೈಸ್, ಆಮೇಲೆ ಟೇಸ್ಟ್ ವೈಸ್ ಎಲ್ಲಾನು ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಪ್ಲೀಸ್ ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ ಫ್ರೆಂಡ್ಸ್, ಇಲ್ಲಿ ತಂದೂರಿ ರೋಟಿ, ನಾನು ಇದೆಲ್ಲ ಸಿಗುತ್ತೆ. ಹಾಗೆ ಪಾರ್ಸಲ್ ಕೂಡ ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ನೋಡಿ ಈ ರೀತಿಯ ಬಾಕ್ಸ್ಗಳಲ್ಲಿ ದೋಸೆಗಳನ್ನ ಅದು ಎಲ್ಲ ಪ್ಯಾಕ್ ಮಾಡಿಕೊಡ್ತಾರೆ. ಹಾಗೆ ಸಿಲ್ವರ್ ಫಾಯಿಲ್ ಬಾಕ್ಸು ಮತ್ತು ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಕಂಟೈನರ್ ಕೂಡ ಬಳಸಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಈಗ ಸುಮಾರು ಡಿಶಸ್ಗಳು ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಇದು ಮಸಾಲಾ ಪಾಪಡ್ ನೋಡಿ ಫ್ರೆಂಡ್ಸ್. ಫ್ಯಾಮಿಲಿ ಫ್ರೆಂಡ್ಸು ಒಂದು ದಿವಸ ಊಟ ಮಾಡೋದಕ್ಕೆ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸಖತ್ತಾಗಿರುತ್ತೆ ನೋಡಿ. ಇದು ನೂಡಲ್ಸು ಏನು ಸಖತ್ತಾಗಿ ಕಾಣುತ್ತೆ ನೋಡಿ. ಈಗ ತಂದೂರಿ ರೋಟಿ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಇಲ್ಲಿನ ತಿಂಡಿ ತಿನಿಸುಗಳು ಬಹಳ ರುಚಿಕರವಾಗಿರೋದ್ರಿಂದ ನೋಡಿ ಬ್ಯಾಕ್ ಟು ಬ್ಯಾಕು ಆರ್ಡರ್ಗಳು ಬರ್ತಾನೆ ಇದೆ ಫ್ರೆಂಡ್ಸ್. ಈಗ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಬನ್ನಿ फ्रेंड्स, ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. सर नमस्ते सर. नमस्ते. नमस्ते. आपका नाम सर? राजीव. राजीव अग्रवाल. ओके, क्या लिया सर आपने अभी? पनीर चिल्ली. पनीर चिल्ली कैसे है सर? बहुत अच्छा, बहुत अच्छा, बहुत अच्छा लगा. बहुत अच्छा फूड है. ओके, और क्या क्वालिटी अच्छी है, पनीर सॉफ्ट है. ओके, मैं इधर रेगुलर ही आता रहता हूँ, तो कोई इशू नहीं. यहाँ पर सब कुछ अच्छा है. ओके, कोऑपरेटिव है, सर्विस अच्छी है. ओके, इट्स गुड. क्या पसंद आता है सर यहाँ पे आपको? क्योंकि यहाँ पूरा वेज ही है. ओके, ये अच्छा है. जैसे पनीर चिल्ली या फिर ओके, डिनर भी करते हैं हम लोग. ओके. सब ठीक है, कोई इशू नहीं है. और क्या टेस्ट किया यहाँ पे? अभी तो सिर्फ हमने पनीर चिल्ली ही लिया बस, ओके. और कुछ है. आपका फेवरेट डिश यहाँ पे क्या है? बहुत पसंद आता है यहाँ पे, टेस्ट अच्छा लगा, कौन सा? जैसे यहाँ का डोसा अच्छा है. डोसा. डोसा, इडली,
रवा इडली ओके जो रेगुलर में लेता हूँ यहाँ। ओके रेग्युलर आता रहता सर हाँ ಓಕೆ ಥ್ಯಾಂಕ್ ಯು ಸರ್ थैंक यू। ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇಡ್ಲಿ ಏನು ಸೂಪರಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ರೋಟಿ ಹಾಗೆ ಸುಮಾರು ಕರಿಗಳೆಲ್ಲ ಮಾಡಿದ್ದಾರೆ ನೋಡಿ ಎ ಸಿ ಸರ್ವಿಸ್ ಹಾಲ್ ಅಂತ ಹೇಳುತ್ತಲ್ಲ ಅಲ್ಲಿ ಒಂದು ಫ್ಯಾಮಿಲಿ ಎಲ್ಲ ಎಷ್ಟು ಜನ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ತುಂಬಾ ಸಖತ್ತಾಗಿದೆ ಹೋಟೆಲ್ಲು ನೀವು ಒಮ್ಮೆ ಈ ಕಡೆ ಬಂದಾಗ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಏನು ಟೇಸ್ಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂಬರೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಜಯ್ ಪಟೇಲ್ ಸರ್ ಏನು ತೊಗೊಂಡಿದ್ದೀರಾ ನಾವು ಬೇಬಿ ಕಾರ್ನ್ ಮಂಚೂರಿಯನ್ ತಗೊಂಡಿದ್ದೀವಿ ಹೇಗಿದೆ ಸರ್ ಟೇಸ್ಟ್ ಚೆನ್ನಾಗಿದೆ ಪರವಾಗಿಲ್ಲ ಓಕೆ ಹೌದು ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಸರ್ ಬೇರೆ ಈಗ ಮಂಚಾವು ಸೂಪ್ ಟೇಸ್ಟ್ ಮಾಡಿದ್ವಿ ಓಕೆ ಅದು ಹೌದು ಓಕೆ ಏನು ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಿಮಗೆ ನಮ್ಗೆ ಇಲ್ಲಿ ಆಕ್ಚುಲಿ ನಾವು ಏನಂದ್ರೆ ನಮ್ಮಲ್ಲಿ ರಿಲೇಟಿವ್ಸ್ ಗ್ರೂಪ್ಸ್ ಫಸ್ಟ್ ಟೈಮ್ ನಾವು ಬಲ್ಕ್ ಆರ್ಡರ್ ಕೊಟ್ಟಿದ್ವಿ ಇಲ್ಲಿ ಸೊ ಅಲ್ಲಿ ದೋಸೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಓಕೆ ನಮ್ದು ಪರ್ಸನಲ್ ಇವೆಂಟ್ ಇತ್ತು ಸೊ ಅಲ್ಲಿಂದ ಇಷ್ಟ ಆಯ್ತು ನಮ್ಗೆ ನಮ್ದು ಮನೇಲೆ ಇಲ್ಲ ಹತ್ರನೇ ಸೊ ಎವ್ರಿ ಸಂಡೇಸ್ ನಾವು ಬರ್ತಾ ಇರ್ತೀವಿ ಇಡ್ಲಿ ಒಳಗೆ ಎಲ್ಲ ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ ಓಕೆ ಹೌದು ಸೊ ರೆಗ್ಯುಲರ್ ಬರ್ತಾ ಇರ್ತೀರಾ ರೆಗ್ಯುಲರ್ ಬರ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಒನ್ ಟೈಮ್ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಎಷ್ಟು ಜನ ಇದ್ದಾರೆ ಕಸ್ಟಮರ್ಸ್ ಅಲ್ವಾ ಇದರಲ್ಲಿ ಗೊತ್ತಾಗುತ್ತೆ ಇಲ್ಲಿನ ಊಟ ತಿಂಡಿಗಳು ಎಷ್ಟು ರುಚಿಯಾಗಿರುತ್ತೆ ಅಂತ ಹಾಗೆ ಫ್ರೆಂಡ್ಸ್ ಈಗ ಇಲ್ಲಿ ಕಾಫಿ ಕೂಡ ತುಂಬ ಸಖತ್ ಟೇಸ್ಟಿಯಾಗಿರುತ್ತೆ ಬನ್ನಿ ಕಾಫಿ ಮಾಡೋದನ್ನು ನೋಡ್ಕೊಂಬರೋಣ ಒಳ್ಳೆಯ ಫಿಲ್ಟರ್ ಕಾಫಿ ಕೊಡ್ತಾರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಕಾಫಿ ಟೀ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಬನ್ನಿ ಇವಾಗ ನಮ್ಮ ಜೊತೆ ಹೋಟೆಲ್ನ ಮ್ಯಾನೇಜರ್ ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಮಹಾದೇವ್ ಅಂತ ಓಕೆ ಹೇಳಿ ಸರ್ ಇಲ್ಲಿ ವಿಷ್ಣು ಪಾರ್ಕ್ ಹೋಟೆಲ್ಗೆ ನಾನು ಬಂದೀಗ ಒಂದು 5-6 ತಿಂಗಳಾಯ್ತು ಇಲ್ಲಿ ಫುಡ್ ಎಲ್ಲ ಬಹಳ ಚೆನ್ನಾಗಿರೋದು ಔಟ್ ಸೈಡ್ ಎಲ್ಲ ಪಬ್ಲಿಸಿಟಿ ಕೂಡ ಕಸ್ಟಮರ್ ಒಳ್ಳೆ ಅಭಿಪ್ರಾಯ ಇದೆ ಎವ್ರಿ ಡೇ ಗೆಸ್ಟ್ ಬರ್ತಾರೆ ಬಂದು ತಮಗೆ ಇಷ್ಟವಾದಂತ ಫುಡ್ ಗಳನ್ನ ಆರ್ಡರ್ ಮಾಡಿ ತಗೊಂಡ್ ಹೋಗ್ತಾರೆ ಪಾರ್ಸಲ್ ಬಹಳ ಚೆನ್ನಾಗಿದೆ ಇಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಇದೆ ಅದೇ ತರನಾಗಿ ನಮ್ಮಲ್ಲಿ ಸರ್ವಿಸ್ ಹಾಲ್ ಇದೆ ಇಲ್ಲಿ ಬರ್ತಕ್ಕಂತ ಫ್ಯಾಮಿಲಿ ಕಸ್ಟಮರ್ ಕೂಡ ಒಳ್ಳೆ ರೀತಿಯಿಂದ ನಮ್ದೇನೋ ಒಂದು ಬರ್ತ್ಡೇ ಆಗಿರ್ಬೋದು ಯಾವ್ದೊಂದು ಪ್ರೋಗ್ರಾಮ್ ಆಗಿರ್ಬೋದು ಅವ್ರು ಬಂದು ನಮ್ಮ ಸರ್ವಿಸ್ ಹಾಲ್ ನಲ್ಲಿ ಕೂತ್ಕೊಂಡು ಆರ್ಡರ್ ಮಾಡ್ತಾರೆ ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು ಆಮೇಲೆ ವೆಜ್ ಬಿರಿಯಾನಿ ಆಗಿರ್ಬೋದು ಪನ್ನೀರ್ ಕಬಾಬ್ ಆಗಿರ್ಬೋದು ವೆರೈಟಿ ಇರ್ತಕ್ಕಂಥ ನಮ್ಮಲ್ಲಿ ಫುಡ್ ಗಳನ್ನ ರುಚಿ ನೋಡ್ಕೊಂಡು ಹೋಗ್ತಾರೆ ಮಾರ್ನಿಂಗ್ ಟೈಮ್ ದಲ್ಲಿ ಕಾಂಬೋ ಬ್ರೇಕ್ಫಾಸ್ಟ್ ಅಂತ ನಾವೀಗ ಹೊಸದಾಗಿ ಕಸ್ಟಮರ್ ಗೆ ಇಂಟ್ರೊಡ್ಯೂಸ್ ಮಾಡಿದೀವಿ ಈ ವಿಷ್ಣು ಪಾರ್ಕ್ ಹೋಟೆಲ್ ದವ್ರದೇನೆ ಒಂದು 8ರಿಂದ 9 ಹೋಟೆಲ್ಗಳಿದಾವೆ ಇದು 9ನೇ ಬ್ರಾಂಚ್ ತುಂಬಾ ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್ ಇಲ್ಲಿ ತುಂಬಾ ಸ್ಪೆಷಲ್ ಅಂತಂದ್ರೆ ಆಕ್ಚುಲಿ ಪನ್ನೀರ್ ಕಬಾಬ್ ಆಗಿರ್ಬೋದು ಮಶ್ರೂಮ್ ಚಿಲ್ಲಿ ಆಗಿರ್ಬೋದು ಈ ನಮ್ಮ ವಿಷ್ಣು ಪಾರ್ಕ್ ವತಿಯಿಂದ ಆ ಗೆಸ್ಟ್ ಗಳಿಗೆ ತುಂಬಾ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತೀವಿ ನಮಸ್ಕಾರ ಫ್ರೆಂಡ್ಸ್ ಇವಾಗ ವಿಷ್ಣು ಪಾರ್ಕ್ ಹೋಟೆಲ್ನ ಓನರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಪ್ರಕಾಶ್ ಶೆಟ್ಟಿ ಸರ್ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಹೋಟೆಲ್ ಈ ಹೋಟೆಲ್ ಒಂದು 6 ಮಂತ್ ಆಯ್ತು ಸರ್ ಓಕೆ ಹೋಟ್ಲು ಬೇರೆ ಕಡೆ ಇದೆ ನಮ್ದು ಒಂದು 7-8 ಬ್ರಾಂಚ್ ಇದೆ ಓಕೆ ಇದೊಂದು 6 ಮಂತ್ ಇಂದ ನಡೆಸ್ತಾ ಇದೀವಿ ಏನೇನು ಸಿಗುತ್ತೆ ಸರ್ ನಿಮ್ಮ ಹೋಟೆಲಲ್ಲಿ ಇಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚಾಟ್ಸ್ ಜ್ಯೂಸ್ ಎಲ್ಲ ಐಟಮ್ ಇದು ಸಿಗುತ್ತೆ ಓಕೆ ಎಸ್ಪೆಷಲಿ ನಾರ್ತ್ ಸ್ಪೆಷಲ್ ಆಗಿರುತ್ತೆ ಇಲ್ಲಿ ನಾರ್ತ್ ಅಂಡ್ ಸೌತ್ ಎರಡು ಸ್ಪೆಷಲ್ ಆಗಿರುತ್ತೆ ಶುಚಿ ರುಚಿ ಮತ್ತೆ ಎರಡಕ್ಕೂ ಮೊದಲ ಆದ್ಯತೆ ಕೊಟ್ಟಿದೀವಿ ಓಕೆ ತುಂಬಾ ಸ್ಪೆಷಲ್ ಅಂದ್ರೆ ನಿಮ್ಮ ಹೋಟೆಲ್ ಏನ್ ಸರ್ ತುಂಬಾ ಸ್ಪೆಷಲ್ ನಾರ್ತ್ ಇಂಡಿಯನ್ ಸ್ಪೆಷಲ್ ಬಿರಿಯಾನಿ ಐಟಮ್ ಸಬ್ಜಿ ಐಟಮ್ ಕಡಾಯಿ ಪನ್ನೀರು ಮಶ್ರೂಮ್ ಮಸಾಲಾ ಪನ್ನೀರ್ ಬಟರ್ ಮಸಾಲಾ ಹಾಗೆ ಸೌತ್ ಇಂಡಿಯನ್ ಅಲ್ಲಿ ಸೌತ್ ಇಂಡಿಯನ್ ಮಿಕ್ಸ್ ಕೂಡ ಹೌದು ಸ್ಪೆಷಲ್ ಆಗಿ ಸೌತ್ ಇಂಡಿಯನ್ ಫೀಲ್ ಬರುತ್ತೆ ಸ್ಪೆಷಲ್ ಆಗಿರುತ್ತೆ
ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ತಗೊಳ್ಳೋದು ಯಾವುದು ಸರ್? ಆಲ್ಮೋಸ್ಟ್ ಇಲ್ಲಿ ಸ್ಟೂಡೆಂಟ್ ಇರೋದ್ರಿಂದ ಸ್ವಲ್ಪ ನಾರ್ತ್ ಇಂಡಿಯನ್ ಲೈಕ್ ಮಾಡ್ತಾರೆ, ಸೌತ್ ಇಂಡಿಯನ್ ಕೂಡ ಚೆನ್ನಾಗಿದೆ. ಎರಡಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ, ಎರಡಕ್ಕೂ ಕೂಡ. ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಇಲ್ಲಿ ಒಂದು ಹೋಟ್ಲ್ ಬೇಕಿತ್ತು ಇಲ್ಲಿ ಈ ಏರಿಯಾದಲ್ಲಿ, ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎರಡು ಬೇಕಿತ್ತು. ಹಾಗಾಗಿ ಸರ್ವಿಸ್ ಹಾಲ್ ಕೂಡ ಇದೆ. ಒಂದು ನೀಟ್ನೆಸ್ ಆಗಿ ಕ್ಲೀನ್ ಮೇಂಟೈನ್ ಆಗಿ ಸರ್ವಿಸ್ ಕೂಡ ಕೊಡ್ತಾ ಇದೀವಿ. ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ. ಔಟ್ಡೋರ್ ಕ್ಯಾಟರಿಂಗ್ ಎಲ್ಲ ಇದೆ ಸರ್? ಔಟ್ಡೋರ್ ಕೇಟರಿಂಗ್ ಇದೆ, ಒಂದು ಆನ್ಲೈನ್ ಕೂಡ ಇದೆ, ಸ್ವಿಗ್ಗಿ ಝೊಮ್ಯಾಟೊ ಇದೆ. ಔಟ್ಡೋರ್ ಕೇಟರಿಂಗ್ ಕೂಡ ಕೊಡ್ತಾ ಇದೀವಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.